CRS LED ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹಲೋ ಗೈಸ್, ನೀವೇನಾದರೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡ್ರಿ. ವಾಣಿ ವಿಲಾಸ ಸಾಗರಕ್ಕೆ ಸುಸ್ವಾಗತ. ಶ್ರೀ ಕಣಿವೆ ಮಾರಮ್ಮ ದೇವಿ ಕ್ಷೇತ್ರ, ಮರಿ ಕಣಿವೆ. ವಿಷಯ ಏನಪ್ಪ ಅಂದರೆ, ವಾಣಿ ವಿಲಾಸ ಸಾಗರ ಇವತ್ತು ಕೋಡಿ ಬಿದ್ದಿರುತ್ತೆ. ಅಂದರೆ ದಿನಾಂಕ 19/10/2025 ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಕೋಡಿ ಬಿದ್ದಿರುತ್ತೆ. ನಮ್ಮ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರ ಒಂದು ಅತ್ಯಂತ ಹಳೆಯ ಡ್ಯಾಮ್ ಆಗಿರುತ್ತದೆ. ವಾಣಿ ವಿಲಾಸ ಸಾಗರ ಕರ್ನಾಟಕದ ಹಳೆಯ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ವೇದಾವತಿ ನದಿಗೆ ಅಡ್ಡಲಾಗಿ ಮಾರಿಕಣಿವೆ ಎಂಬಲ್ಲಿ ಕಟ್ಟಲಾಗಿರುವ ಈ ಅಣೆಕಟ್ಟು ಹಿರಿಯೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದರ ಎತ್ತರ ಬಂದ್ಬಿಟ್ಟು 50 ಮೀಟರ್, ಉದ್ದ ಬಂದ್ಬಿಟ್ಟು 405 ಮೀಟರ್ ಆಗಿರುತ್ತೆ. 135 ಅಡಿಗಳವರೆಗೆ ನೀರನ್ನು ಸಂಗ್ರಹಿಸಬಹುದಾಗಿರತಕ್ಕಂಥ ಈ ಮಾರಿಕಣಿವೆ ಡ್ಯಾಮಲ್ಲಿ ಸುಮಾರು 10,000 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಉಣಿಸುವುದಲ್ಲದೆ ಹಿರಿಯೂರು, ಚಿತ್ರದುರ್ಗ ನಗರಗಳಿಗೆ ಕುಡಿಯುವ ನೀರನ್ನು ಸಹ ಈ ಡ್ಯಾಮ್ನಿಂದ ಪಡ್ಕೊಳ್ತಿದ್ದಾರೆ. ಇದರ ವಿಶೇಷತೆ ಏನಪ್ಪ ಅಂದರೆ, ಈ ಡ್ಯಾಮ್ಗೆ ಯಾವುದೇ ಸಿಮೆಂಟನ್ನು ಸಹ ಉಪಯೋಗಿಸಿಲ್ಲ. ಅಂದಿನ ಕಾಲದಲ್ಲಿ ಗಾರೆಯಿಂದಲೇ ಇದನ್ನು ಕಟ್ಟಲಾಗಿದೆ. ಒಂದು ಬದಿಯಿಂದ ನೋಡಿದಾಗ ಭಾರತದ ಭೂಪಟವನ್ನು ನಾವು ಕಾಣಬಹುದಾಗಿದೆ. ಈಗಾಗಲೇ ನೋಡ್ತಾ ಇರ್ಬೋದು, ಜನ ಕೋಡಿ ಬಿದ್ದಿರ್ತಕ್ಕಂಥ ಸ್ಥಳಕ್ಕೆ ಬಂದುಬಿಟ್ಟು ಎಂಜಾಯ್ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಸಂಭ್ರಮಿಸ್ತಿದ್ದಾರೆ. ಕೋಡಿಯಲ್ಲಿರ್ತಕ್ಕಂಥ ನೀರು ಕಡೆಗೆ ಬರ್ತಾ ಇದೆ. ಮಾರಿ ಕಣಿವೆ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ವಾಣಿ ವಿಲಾಸ ಸಾಗರ ಭಾರತದ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸಮೀಪ ಇರುವ ಒಂದು ಅಣೆಕಟ್ಟಾಗಿರುತ್ತದೆ. ಇದು ರಾಜ್ಯದ ಅತ್ಯಂತ ಹಳೆಯ ಅಣೆಕಟ್ಟಾಗಿರುತ್ತದೆ. ವೇದಾವತಿಯ ನದಿಗೆ ಅಡ್ಡಲಾಗಿ ಮೈಸೂರು ಮಹಾರಾಜರು ಸ್ವಾತಂತ್ರ್ಯ ಪೂರ್ವ ನಿರ್ಮಿಸಿರುತ್ತಾರೆ. ಈ ಅಣೆಕಟ್ಟು ಒಂದು ಅತ್ಯಾಧುನಿಕ ವಾಸ್ತುಶಿಲ್ಪವಾಗಿದೆ. ಆ ಕಾಲದಲ್ಲಿ ಇಂಜಿನಿಯರಿಂಗ್ ಸಹ ಅದ್ಭುತವಾಗಿರುತ್ತದೆ. ಈ ಅಣೆಕಟ್ಟು ಹಿರಿಯೂರು ಮತ್ತು ಚಿತ್ರದುರ್ಗ ನಗರಗಳಿಗೆ ಸ್ಥಳೀಯ ನೀರಿನ ಮೂಲವಾಗಿದೆ. ಮಹಾರಾಜ ಚಾಮರಾಜ ಒಡೆಯರ ಅವರ ವಿಧವೆಯಾಗಿದ್ದ ರೆಜೆಂಟ್ ರಾಣಿ ಈ ಅಣೆಕಟ್ಟನ್ನು ಪ್ರಾರಂಭಿಸಿರುತ್ತಾರೆ. ಕೋಡಿ ಬಿದ್ದಿರತಕ್ಕಂಥ ಸ್ಥಳಕ್ಕೆ ಇವರು ಸಹ ಆಗಮಿಸಿದ್ದಾರೆ. ನೋಡೋಣ, ಹಿರಿಯೂರಿನ ನಮ್ಮ ಗೆಳೆಯರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಪೂರ್ಣಿಮಾ ಶ್ರೀನಿವಾಸ ಅವರು ಶಾಸಕರಾಗಿದ್ದಾಗ ಮಳೆಯಿಂದ ಬಿದ್ದಿತ್ತು. ಹೌದು, ಈಗ ಮಳೆಯಿಂದ ಬಿದ್ದಿಲ್ಲ. ಇದು ನೀರು ಭದ್ರಾ ನದಿಯಿಂದ ಏನು ಬರ್ತಾ ಇತ್ತು ಆ ನೀರಿಂದ ಕೂಡ ಬಿದ್ದಿತ್ತು. ನ್ಯಾಚುರಲ್ ಆಗಿ ಬೀಳ್ಬೇಕಲ್ವಾ ಕೋಡಿ ಅಂದರೆ. ಮಾಮೂಲಿ ಹರಿಯಂತ ಹರಿ ನೀರಿಂದ ಮಳೆ ನೀರು ಸ್ವಲ್ಪ ಕಡಿಮೆ. ಹೌದು ಅಲ್ಲ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಬ್ಬರು ನಮ್ಮ ಗೆಳೆಯರಾದಂತಹ ಹೊಸದುರ್ಗದ ಮತ್ತೋಡಿನಿಂದ ಒಬ್ಬರು ಬಂದಿದ್ದಾರೆ, ನೀಲಕಂಠ ಪಟೇಲ್ ಅಂತ. ಇವ್ರನ್ನೂ ಸಹ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲಿಂದ ಬಂದಿದ್ದೀರಾ? ಹೊಸದುರ್ಗ ಮತ್ತೋಡು. ಕೋಡಿ ಯಾವಾಗ ಬಿತ್ತು, ಮಾಹಿತಿ ಏನಾದರೂ ಇದೆಯಾ? ಕೋಡಿ ರಾತ್ರಿಯಿಂದ ಸ್ವಲ್ಪ ಹರಿಯಕ್ಕೆ ಪ್ರಾರಂಭ ಆಗಿದೆ. ಇದು ಇತಿಹಾಸದಲ್ಲಿ 4ನೇ ಬಾರಿಗೆ ಕೋಡಿ ಬರಿತಾ ಇದೆ. ನಿಜಕ್ಕೂ ನಾವೆಲ್ಲರೂ ಕೃತಜ್ಞರಾಗಿರ್ಬೇಕು. ಯಾರಿಗೆ ಅಂತ ಹೇಳಿದ್ರೆ ಮೈಸೂರು ಮಹಾರಾಜರಿಗೆ. ಇದರಿಂದ 1000 ಎಕರೆ 26,000 ಎಕರೆ ರೈತರು ಭೂಮಿ ಬರಡಾಗಿದ್ದು ಇವತ್ತು ನೀರಾವರಿ ಪ್ರದೇಶ ಆಗಿದೆ. ಇದರಿಂದ ಅಂಡರ್ ವಾಟರ್ ಸೋರ್ಸು ಭೂಮಿಲಿ ಹೆಚ್ಚಿಗೆ ಆಗಿ ಇಲ್ಲಿಂದ ಕಾಯ್ತಿಮ್ನಳ್ಳಿ ಹುಳಿಯಾರವರೆಗೂ ಈ ಕಡೆ ಚಿತ್ರಹಳ್ಳಿವರೆಗೂ ಇದ್ರ ಅಂಡರ್ ವಾಟರ್ ಸೋರ್ಸ್ ಜಾಸ್ತಿ ಆಗಿ, ಹೌದು, ಚಳ್ಳಕೆರೆ, ಮೊಳಕಾಲ್ಮೂರು ಈ ಭಾಗಕ್ಕೆಲ್ಲ ನೀರಾವರಿಗೆ ಅನುಕೂಲ ಆಗಿದೆ. ಆಂಧ್ರ ಪ್ರದೇಶದವರೆಗೂ ಹೋಗುತ್ತೆ. ಕೋಡಿ ಬಿತ್ತು ಅಂದ್ರೆ ಆಂಧ್ರ ಪ್ರದೇಶದವರೆಗೂ ನೀರು ಹೋಗುತ್ತೆ. ಇದರಿಂದ ಎಷ್ಟೋ ಜನದ ರೈತರ ಬಾಳು ಹಸನಾಗಿದೆ. ನಿಜಕ್ಕೂ ನಾವೆಲ್ಲರೂ ರಾಜಮನೆತನಕ್ಕೆ ಕೃತಜ್ಞರಾಗಿರ್ಬೇಕು. ಹಾಗೂ ಈ ಭದ್ರಾ ನೀರು ಇಲ್ಲಿ ತಂದಿದ್ರಿಂದ ಅನುಕೂಲ ಆಗಿದೆ. ಯಡಿಯೂರಪ್ಪ ಅವ್ರಿಗೂ ಸಹ ಈ ತಾಲೂಕಿನ ಸಮಸ್ತ ಜನತೆ ಪರವಾಗಿ ಕೃತಜ್ಞತೆ ಹೇಳ್ತೀವಿ. ಹಾಗೂ ಮೈಸೂರು ಮಹಾರಾಜರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಧನ್ಯವಾದ ಹೇಳಬೇಕು. ಹೌದು, ಓಕೆ, ಥ್ಯಾಂಕ್ ಯು. ಮೈಸೂರು ಮಹಾರಾಜರ ಬಗ್ಗೆ ಅಪಾರವಾದಂತಹ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ನಮ್ಮ ನೀಲಕಂಠ ಪಟೇಲ್ರವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಇವರು ಹೇಳಿದಂಗೆ ಸುಮಾರು ಒಂದು 2018 ಆಚೆ ಸುಮಾರು 700ರಿಂದ 1,000 ಅಡಿಗಳವರೆಗೆ ಬೋರ್ ಕೊರೆದ್ರೂ ಸಹ ನೀರೇ ಸಿಗ್ತಾ ಇರಲಿಲ್ಲ.
1000 ಅಡಿವರೆಗೂ ಬೋರ್ ಕೊರೆದ್ರೂ ಸಹ ನೀರು ಸಿಗ್ತಲೇ ಇರಲಿಲ್ಲ. ಈಗ ಬರೀ ಒಂದು 150, 200, 300, 400ಕ್ಕೆ ನೀರು ಸಿಗ್ತಾಯಿದೆ. ಇದು ನಮ್ಮ ದೇವರ ಆಶೀರ್ವಾದ ಹಾಗೂ ನಾಲ್ವಡಿ ಕೃಷ್ಣರಾಯರ ಕೃಪೆ ಅಂತಂದು ತಿಳ್ಕೊಬೇಕಂತ ಈ ಟೈಮಲ್ಲಿ ಅವ್ರನ್ನ ನೆನಪಿಸ್ಕೊಳ್ಳೋಣ. ಚಿತ್ರದುರ್ಗ ಜಿಲ್ಲೆಯ ಮಧ್ಯ ಕರ್ನಾಟಕದ ಏಕೈಕ ಜಲಾಶಯ, ಶತಮಾನಗಳ ಇತಿಹಾಸ ಹೊಂದಿರುವ ವಾಣಿ ವಿಲಾಸ ಸಾಗರ ಇತಿಹಾಸದಲ್ಲೇ 4ನೇ ಬಾರಿಗೆ ಕೋಡಿ ಬಿದ್ದಿದೆ. ವಿಶೇಷವೆಂದರೆ ಜನವರಿ ತಿಂಗಳಲ್ಲಿ ಮಳೆ ಇಲ್ಲದೆ ಭದ್ರಾ ಜಲಾಶಯದಿಂದ ಹರಿಸಿರುವ ನೀರಿನಿಂದಾಗಿ ವಿ ಸಾಗರ ಡ್ಯಾಮ್ ಕೋಡಿ ಬಿದ್ದಿರುತ್ತದೆ. ಆವಾಗ ಜನವರಿ ತಿಂಗಳಲ್ಲಿ ಅಂದರೆ 3ನೇ ಬಾರಿಗೆ. ಕಳೆದ 3 ತಿಂಗಳಿಂದ ಅಂದರೆ 2024 ಅಕ್ಟೋಬರ್, ನವೆಂಬರು, ಡಿಸೆಂಬರ್ ಈ ತಿಂಗಳಲ್ಲಿ ಭದ್ರಾ ಜಲಾಶಯದಿಂದ ಪ್ರತಿದಿನ 700 ಕ್ಯೂಸೆಕ್ಸ್ ನೀರು ಹರಿಸಲಾಗಿರುತ್ತೆ. ಪರಿಣಾಮವಾಗಿ ಜನವರಿ ತಿಂಗಳಲ್ಲಿ ಜಲಾಶಯ ಕೋಡಿ ಬಿದ್ದಿರುತ್ತದೆ. 1897ರಲ್ಲಿ ಜಲಾಶಯ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿ 1907ರಲ್ಲಿ ಪೂರ್ಣಗೊಂಡಿರುತ್ತದೆ. ಕೇವಲ 10 ವರ್ಷದಲ್ಲಿ ಜಲಾಶಯ ಕಾಮಗಾರಿ ಪೂರ್ಣಗೊಂಡಿರುತ್ತದೆ. ಇದರ ವೆಚ್ಚ ಬಂದ್ಬಿಟ್ಟು 45 ಲಕ್ಷ ರೂಪಾಯಿಗಳು. ಬರೀ 45 ಲಕ್ಷ ರೂಪಾಯಿಗಳು ಅಂದಿನ ಕಾಲಕ್ಕೆ. ಸಪೋಸ್ ಏನಾದರೂ ಇವತ್ತಿನ ಕಾಲಕ್ಕೆ ಈ ಡ್ಯಾಮನ್ನು ನಿರ್ಮಾಣ ಮಾಡಬೇಕಂದ್ರೆ ಹೆಚ್ಚು ಕಡಿಮೆ ಒಂದು 5,000 ಕೋಟಿ ಅಮೌಂಟ್ ಅಂತೂ ಬೇಕಾಗುತ್ತೆ ನನ್ನ ಅನಿಸಿಕೆ ಪ್ರಕಾರ. ಜಲಾಶಯ ನಿರ್ಮಾಣವಾಗಿ 118 ವರ್ಷ ಆಗಿದೆ. 1933ರಲ್ಲಿ ಮೊದಲ ಬಾರಿಗೆ ಕೋಡಿ ಬಿದ್ದಿರುತ್ತೆ. ಅನಂತರ 89 ವರ್ಷಗಳ ನಂತರ ಅಂದರೆ 2022ರಲ್ಲಿ ಜಲಾಶಯ ಕೋಡಿ ಬಿದ್ದು 3 ತಿಂಗಳುಗಳ ಕಾಲ ವೇದಾವತಿ ನದಿ ಮೈ ತುಂಬಿಕೊಂಡು 89 ವರ್ಷಗಳ ನಂತರ 2022ರಲ್ಲಿ ಜಲಾಶಯ ಕೋಡಿ ಬಿದ್ದು ಇಡೀ ಹಿರಿಯೂರು ತಾಲೂಕು ಅನ್ನೋದಕ್ಕಿಂತ ಇಡೀ ಚಿತ್ರದುರ್ಗ ಜಿಲ್ಲೆ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಜನ ಬಂದು ಕಣ್ತುಂಬಿಕೊಳ್ತಾರೆ. ಇದರ ಸಂತೋಷನ ಅನುಭವಿಸ್ತಾರೆ. ಇದು ಈ ಚಿತ್ರಣ. ಸೆಪ್ಟೆಂಬರ್ 20ನೇ ತಾರೀಕಿನ ಬೆಳಿಗ್ಗೆ ಕೋಡಿ ಹೊಸದುರ್ಗ ಮತ್ತು ಹಿರಿಯೂರು ಮಧ್ಯೆ ಬರ್ತಕ್ಕಂಥ ರೋಡಲ್ಲಿ ಬೆಳಗಿನ ದೃಶ್ಯ ನಮ್ಮ ನೀಲಕಂಠ ಅವರು ಕಳಿಸ್ಕೊಟ್ಟಿದ್ದಾರೆ. ನೀಲಕಂಠ ಪಟೇಲ್ರವರು ಇನ್ನೂ ಮತ್ತೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಡ್ಯಾಮ್ ಕಟ್ಟಿದ ದಿನದಿಂದ ಇಲ್ಲಿವರೆಗೂ ಇದು 4ನೇ ಬಾರಿ ಕೋಡಿ ಬೀಳ್ತಾ ಇದೆ. ವಿಶೇಷ ಏನಂದರೆ ಈ ವರ್ಷ ಇದು 2ನೇ ಬಾರಿಗೆ ಕೋಡಿ ಬೀಳ್ತಾ ಇದೆ. ಸುಮಾರು 21,000 ಹೆಕ್ಟೇರ್ ಪ್ರದೇಶಕ್ಕೆ, ನೀರಾವರಿ ಪ್ರದೇಶಕ್ಕೆ ಈ ಭದ್ರಾ ನೀರಿಂದ ನೀರಾವರಿ ಜಲನಯನ ಪ್ರದೇಶ ಆಗ್ತಾ ಇದೆ. ಹಾಗೂ ಇಲ್ಲಿಂದ ಇದು ಆಂಧ್ರದವರೆಗೂ ಕೋಡಿ ಬಿದ್ದು ನೀರು ಹೋಗುತ್ತೆ. ಎಲ್ಲರಿಗೂ ಆಂಧ್ರದವರೆಗೂ ಅಲ್ಲಿವರೆಗೂ ಜನಕ್ಕೆ ಎಲ್ಲರಿಗೂ ಕೂಡ ನೀರಾವರಿ ಅನುಕೂಲ ಆಗುತ್ತೆ. ನೀವು ನೋಡ್ತಾ ಇರಬಾರ್ದು, ಈ ಒಂದು ಖುಷಿ ಕ್ಷಣಗಳನ್ನು ಹಂಚ್ಕೊಳ್ಳಿಕ್ಕೆ ಸಾವಿರಾರು ಜನ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆ ಕಡೆಯಿಂದ ಪ್ರಕೃತಿ ವಿಹಾರವನವನ್ನು ನಿರ್ಮಿಸಲಾಗಿರುತ್ತೆ. ಇದು ಸಹ ಸದ್ಯಕ್ಕೆ ನೆನಗುದಿಗೆ ಬಿದ್ದಿರುತ್ತೆ. ಸರ್ಕಾರ ಇದನ್ನು ಪರಿಗಣನೆಗೆ ತಗೊಂಡು ಬೇಗನೆ ಚಾಲ್ತಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೂ ಪ್ರವಾಸೋದ್ಯಮ ಇಲಾಖೆ ಕಡೆಯಿಂದ ಪಾರ್ಕು, ಮಕ್ಕಳ ಆಟಿಕೆಗಳು ಎಲ್ಲ ಅತ್ಯಾಕರ್ಷಣೆಯಿಂದ ಕೂಡಿರುತ್ತೆ. ಇದು ಸಹ ಸದ್ಯಕ್ಕೆ ನೆನಗುದಿಗೆ ಬಿದ್ದಿರುತ್ತೆ. ಆದಷ್ಟು ಬೇಗ ಪ್ರವಾಸೋದ್ಯಮ ಇಲಾಖೆ ಇದನ್ನು ಪರಿಗಣನೆಗೆ ತಗೊಂಡು ಇದನ್ನು ಸಹ ಚಾಲ್ತಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಬಾಯ್.